ನಿವೃತ್ತ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂಥ ನಾಗಬಾಬು ದಾಸರವರ ನೇತೃತ್ವದಲ್ಲಿ ನಮ್ಮ ಈ ಒಳ ಮೀಸಲಾತಿಯನ್ನು ಜಾರಿಗೊಳಿಸಿದ್ದಾರೆ. ಆ ಜಾತಿಯಲ್ಲಿ ನಾವು ಈಗಾಗಲೇ ಅವರ ಹತ್ರ ಒಂದು ನಿಯೋಗನ ಹೋಗಿ ಕೇಳಿಕೊಂಡಾಗ ನಮ್ಮ ಜಾತಿ ಯಾವುದು ಏನು ಅನ್ನೋದ್ರ ಬಗ್ಗೆ ಅವರಿಗೆ ತಿಳಿಸ್ಕೊಡೋದಕ್ಕೋಸ್ಕರ ನಾವಿವತ್ತು ಈ ಒಂದು ಸಂಘದ ಅಡಿಯಲ್ಲಿ ನಮ್ಮ ಜಾತಿ ಏನಾಗಿದೆ ಅಂತಂದ್ರೆ ನಮ್ಮಲ್ಲಿ ಮೊದಲಿಗೆ ಎಕೆ ಎಡಿ ಎಡಿ ಅನ್ನೋ ಇತ್ತು. ಎಕೆ ಆದಿ ಕರ್ನಾಟಕ, ಎಕೆ ಎ ಆದಿ ದ್ರಾವಿಡ, ಎ ಆಂಧ್ರ ಆದಿ ದ್ರಾವಿಡ ಅಂತ ಇತ್ತು. ಅದರಲ್ಲಿ ನಾವು ಎಲ್ಲರೂ ಏನಾಗಿದೆ ಆದಿ ಕರ್ನಾಟಕ ಅಂತ ನಾವೆಲ್ಲ ಗುರುತಿಸ್ಕೊಳ್ತಾ ಈಗ ಏನಾಗಿದೆ ಅಂದ್ರೆ ಆದಿ ಕರ್ನಾಟಕ ಅನ್ನೋದು ನಮ್ಮ ಜಾತಿ ಲಿಸ್ಟ್ ನಲ್ಲಿ ಇಲ್ಲದೆ ಇರೋದ ಕಾರಣ ನಾವು ನಮ್ಮ ಈ ಜಾತಿ ಒಂದು ಇದನ್ನ ವಲಯ ಅಂತ ಹೇಳಿ ನಾವು ಸಮೀಕರಣ ಮಾಡಿ ಇದನ್ನ ನಮ್ಮನ್ನ ಒಂದು ಇದರಲ್ಲಿ ಸೇರಿಸಬೇಕಂತ ಹೇಳಿ ನಾವು ಈಗಾಗಲೇ ನಾವು ಒಂದು ನಿಯೋಗವನ್ನು ಮಾಡಿದ್ದೇವೆ. ನಮ್ಮ ಎಲ್ಲಾ ಜಾತಿ ಜನಾಂಗದವರೆಗೂ ಈ ಸುದ್ದಿಯನ್ನು ಮುಟ್ಟಿಸೋದಕ್ಕೋಸ್ಕರ ನಾವು ಈ ಒಂದು ಪ್ರೆಸ್ ಮೀಟ್ ಅನ್ನು ಮಾಡಿದ್ದೇವೆ. ಈಗಾಗಲೇ ಸುಮಾರು ಕಡೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅವ್ರು ಇದು ಮಾಡ್ತಾ ಇದ್ದೇವೆ. ಈ ವಲಯ ಇತ್ಯಾದಿ ಜನಾಂಗ ಜಾತಿಗಳು ಇದ್ದಾವೆ. ನಮ್ಮ ಜನಾಂಗ ಸುಮಾರು 5ರಿಂದ 6 ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ತಮಿಳು ಮಿಶ್ರಿತ ಲಿಪಿ ಇಲ್ಲದ ತಮಿಳು ಮಿಶ್ರಿತ ಕನ್ನಡ ಭಾಷೆ ಲಿಪಿ ಇಲ್ಲದ ಭಾಷೆಯಾಗಿ ಬಳಕೆಯಲ್ಲಿದೆ. ನಮಗೆ ಈ ಒಂದು ಸಂದರ್ಭದಲ್ಲಿ ವೈಜ್ಞಾನಿಕವಾಗಿ ಕೆ ನಾಗಮೋಹನ್ ದಾಸರವರು ಈ ಒಂದು ಆಯೋಗದ ಮುಖಾಂತರ ಸಮೀಕ್ಷೆ ಮಾಡ್ತಾ ಇದ್ದಾರೆ. ಸಮೀಕ್ಷೆಗೆ ಬಂದಾಗ ದಯಮಾಡಿ ನಮ್ಮ ಕುಲಬಾಂಧವರು ವಲಯ ಅಂತಕ್ಕಂಥ ಹೆಸರಿನಲ್ಲಿ ನಮ್ಮ ಜಾತಿಯನ್ನು ಗುರುತಿಸ್ಕೋಬೇಕು ಅಂತ ಹೇಳಿ ನಾನು ಕೋರ್ಕೊಳ್ತಾ ಇದ್ದೇನೆ. ಬಳಸಬೇಕು ಅಂತ ನಾನು ಕೋರ್ಕೊಳ್ತಾ ಇದ್ದೇನೆ. ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ಈ ಒಳ ಮೀಸಲಾತಿ ಇದರಲ್ಲಿ 101 ಜಾತಿ ಇರೋದ್ರಲ್ಲಿ ನಮ್ಮ ಆದಿ ಕರ್ನಾಟಕ ಅಂತ ಹೇಳಿದಾಗ ಅದರಲ್ಲಿ ಸುಮಾರು ಜಾತಿಗಳಿವೆ. ಅದರಲ್ಲಿ ನಾವು ವಲಯ ಅಂತ ಹೇಳಿ ಗುರುತಿಸ್ಕೊಳ್ಳೋದ್ರ ವಿಚಾರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಿಮ್ಮ ಮುಖಾಂತರ ಇದು ಎಲ್ಲ ವಿಚಾರದಲ್ಲಿ ಎಲ್ರಿಗೂ ಅಮೋ ರೀತಿಯಲ್ಲಿ ಈ ಸಹಕಾರ ಸಿಗಲಿ ಅಂತ ಹೇಳ್ತಾ ಆದಿ ಕರ್ನಾಟಕ ಅಂತ, ಎಡಿ ಅಂದ್ರೆ ಆದಿ ದ್ರಾವಿಡ ಅಂತ, ಎ ಅಂದ್ರೆ ಆಂಧ್ರ ಆದಿ ದ್ರಾವಿಡ ಅಂತ ಇತ್ತು. ನಮ್ಮಲ್ಲಿ ಆದಿ ಕರ್ನಾಟಕ ಅಂತ ನಾವು ಗುರುತಿಸ್ಕೊಂಡಿದ್ದೀವಿ. ಆದಿ ಕರ್ನಾಟಕದಲ್ಲಿ ನಮ್ಮ SC ನಲ್ಲಿ ಪರಿಶಿಷ್ಟ ಜಾತಿನಲ್ಲಿ ಆದಿ ಕರ್ನಾಟಕ, ಅದನ್ನ ಈಗ ವಲಯ ಅನ್ನೋ ಒಂದು ಜಾತಿನಲ್ಲಿ ಗುರುತಿಸ್ಕೊಳ್ಳೋದಕ್ಕೆ ಒಂದು ಸೇರಿಸಿ ಇದು ಮಾಡೋದಕ್ಕೋಸ್ಕರ ಈ ನಾಗಮೋಹನ್ ದಾಸರವರ ಸಮೀಕ್ಷೆಯಲ್ಲಿ ಕಾನೂನು ನಂಬರ್ 44 ನಮ್ಮ ಜನಾಂಗ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲಿ ಇದ್ದಾರೆ ಅವರಿಗೆ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಈ ಮೀಸಲಾತಿ ಉಪಯೋಗ ಸಿಗಲಿ ಅನ್ನೋ ದೃಷ್ಟಿಯಿಂದ ರಾಜಕೀಯವಾಗಿ ಮತ್ತು ಶೈಕ್ಷಣಿಕವಾಗಿ ನಮ್ಮ ಮುಂದೆ ಬರಲಿಕ್ಕೆ ಅನುಕೂಲ ಆಗಿದೆ ಅನ್ನೋ ದೃಷ್ಟಿಯಿಂದ ವಲಯ ಅಂತಕ್ಕಂಥ ಜಾತಿಯಲ್ಲಿ ನಾವು ಗುರುತಿಸ್ಕೊಳ್ಬೇಕು ಅಂತ ನಾವು ಎಲ್ಲ ಅನ್ನೋ ದೃಷ್ಟಿಯಿಂದ ನಾವು ವಲಯ ಅನ್ನೋದ್ರ ಕಡೆ ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ. ದಯವಿಟ್ಟು ಇದನ್ನು ಪ್ರಚಾರಪಡಿಸಬೇಕಂತ ನಾನು ಕೋರ್ತಾ ಇದ್ದೇನೆ. ನಮ್ದು ಆದಿ ಕರ್ನಾಟಕ ಅಂತ ಏನಿದ್ದೀವಿ, ಆದಿ ಕರ್ನಾಟಕ ಜನ ನಾವು ವಲಯ ಅಂತ ಇದು ಮಾಡ್ಬಿಟ್ಟು ವಲಯ ಅಂತಾನೆ ನಮೂದಿಸಬೇಕು ಅನ್ನೋದಕ್ಕೆ ನಾವು ಈ ಒಂದು ಪ್ರೆಸ್ ಮೀಟ್ನ ಕರೆದಿದ್ದೀವಿ. ತಾವುಗಳು ದಯವಿಟ್ಟು ಇದನ್ನ ರಾಜ್ಯದ ಎಲ್ಲ ಮೂಲೆಗಳು ತರಿಸ್ಬೇಕಂತ. ಅತಿ ಹೆಚ್ಚು ಸುಮಾರು 10 ಲಕ್ಷಷ್ಟು ಜನ ಆನೇಕಲ್ಲು, ಹೊಸಕೋಟೆ, ಬೆಂಗಳೂರಿನ ಕೋಲಾರ ಜಿಲ್ಲೆಯಲ್ಲಿ ಇದ್ದೀವಿ. ನಾವು ಸರಿಯಾದ ರೀತಿಯಲ್ಲಿ ಮುಟ್ಟಿಸಬೇಕು, ನಮ್ಮ ಜನ ಮುಟ್ಟಿಸಬೇಕು ಅನ್ನೋದು ನಾನು ನಿಮ್ಮಲ್ಲಿ ಬೇಡ್ಕೊಡ್ತೇನೆ. ಧನ್ಯವಾದಗಳು, ನಮಸ್ಕಾರ.